ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ ಹಿಂಗಿಲ್ಲ ತರಕಾರಿ ಏನಿಲ್ಲ ಏನ್ ಮಾಡಲಿ. ಅಯ್ಯೋ ನಿನ್ನ ಯಾರಾದ್ರೂ ಹಾಲಲ್ಲಿ ಕುತ್ಕೊಂಡು ಉಗುರು ಕಟ್ ಮಾಡ್ತಾರಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಓಹೋ, ಬುದ್ಧಿ ಇಲ್ದೇ ಇರೋರು ಬುದ್ಧಿ ಇರೋರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದಿದ್ರೆ ಇಲ್ಲಿ ಕುತ್ಕೊಂಡು ಯಾಕೆ ಉಗುರು ಕಟ್ ಮಾಡ್ತಿದ್ದೆ? ಹೊರಗಡೆ ಹೋಗಿ ಕಟ್ ಮಾಡ್ಕೋತಿದ್ದೆ. ಇವಾಗ ಏನಾಗೋಯ್ತು? ನಾನು ಉಗುರು ಕಟ್ ಮಾಡ್ಕೊಂಡ್ರೆ ಏನ್ ಪ್ರಾಬ್ಲಮ್ಮು? ಅಲ್ಲ, ನಾನು ಏನ್ ಮಾಡಿದ್ರು ನಿಮಗೆ ತೊಂದ್ರೆನೆ. ಎಲ್ಲದಕ್ಕೂ ಕಾಲು ಕೆಕ್ಕೊಂಡು ಜಗಳಕ್ಕೆ ಬರ್ತೀರಾ ಅಲ್ವಾ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಎಲ್ಲ ಸೆನ್ಸು ಇದೆಯಮ್ಮ ನನಗೆ. ಅತ್ತೆ ಇಲ್ಲ ಅಂತ ಎಷ್ಟು ಬಾಯ್ ಮಾಡ್ತಿದೀಯ ಅಲ್ವಾ? ಅತ್ತೆ ಇದ್ದಾಗ ಒಂಥರ ನಡ್ಕೊಳ್ಳೋದು, ಅತ್ತೆ ಇಲ್ಲಿರುವಾಗ ಇನ್ನೊಂಥರ ನಡ್ಕೊಳ್ಳೋದು. ನನ್ಗೆ ಆ ಥರ ಕೆಟ್ಟ ಬುದ್ಧಿ ಇಲ್ಲ. ನಮ್ಮಪ್ಪ ಬುದ್ಧಿ ಹೇಳಿಕೊಟ್ಟು ಇಲ್ಲ. ಏನೇ ಕೆಲಸ ಮಾಡಿದ್ರು ಬೆನ್ ತಟ್ಟಿ ಶಬಾಷ್ ಅಂತಾರೆ. ಅದಕ್ಕೆ ಈ ರೇಂಜಲ್ಲಿ ಹಾಳಾಗಿರೋದು. ಅಲ್ಲಮ್ಮ, ನೀನು ಈ ರೀತಿ ನಡ್ಕೊಳ್ಳೋದನ್ನ ನೋಡಿದ್ರೆ ಮನೆ ಮಕ್ಕಳು ಇದನ್ನೇ ಕಲಿತಾರೆ. ಸ್ವಲ್ಪನಾದ್ರೂ ಸಂಸ್ಕಾರ ಇರಬೇಕು. ಏನ್ರಿ ಸಂಸ್ಕಾರ ಇಲ್ಲ? ನನಗೆಲ್ಲಾನು ಇದೆ, ಅದ್ರ ಬಗ್ಗೆ ನೀವು ಮಾತಾಡಬೇಡಿ. ನಾನು ಉಗುರು ಕಟ್ ಮಾಡಿ ಬಿಸಾಕೋ ಜವಾಬ್ದಾರಿನೂ ಇದೆ. ಅದಲ್ಲ, ಈ ಥರ ಉದ್ದಕ್ಕೆ ಉಗುರು ಬೆಳೆಸ್ಕೊಂಡ್ರೆ ಹೆಲ್ತ್ಗೆ ಎಷ್ಟು ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತಾ? ಮಾತಾಡ್ಬಿಡ್ತಾರೆ ಏನೋ. ನಾನು ಎಷ್ಟು ನೀಟೋ ನೀವು ಅಷ್ಟೇ ಗಲೀಜು. ಏನು? ನಾನು ಗಲೀಜಾ? ಏನು ನೀನು ಹೇಳ್ತಿರೋದ್ರ ಅರ್ಥ? ಓಹೋ, ಅದ್ರ ಬಗ್ಗೆ ಡೀಟೇಲ್ ಆಗಿ ಬೇರೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು. ಬೆಳಗ್ಗೆ ಎದ್ದು ಒಂದ್ಸಲಿ ಸ್ನಾನ ಮಾಡಿದ್ರೆ ಮುಗೀತು. ಅಡುಗೆ ಮನೆಗೆ ಹೋಗಿ ಗಲೀಜಾಗಿ ಬೆವರ್ಕೊಂಡು ಅಡುಗೆ ಮಾಡ್ತಿರಲ್ಲ, ಆ ಅಡುಗೆನ ತಿನ್ನಕ್ಕಂತೂ ನಮಗೆ ಮನಸ್ಸೇ ಬರಲ್ಲ. ಬಹಳ ಸಂತೋಷ. ನಾಳೆಯಿಂದ ನೀನು ಮನೇಲಿ ಊಟ ತಿಂಡಿನೇ ಮಾಡಬೇಡ. ಸ್ವಲ್ಪ ಕೊಬ್ಬಾದರೂ ಕರಗುತ್ತೆ. ಎಲ್ಲರೂ ಇಂಥರ ದೊರೆ ಮಕ್ಕಳಾಗಿರೋದಿಲ್ಲಮ್ಮ. ಮನೆಯಲ್ಲಿ ಮೈಕೈ ಬಗ್ಸಿ ಕೆಲಸ ಮಾಡೋರು ನಮ್ಮಂಥವ್ರು, ಕಾಲ ಮೇಲೆ ಕಾಲ ಕೂತ್ಕೊಳ್ಳೋದು ನೀವು. ಅಲ್ಲಮ್ಮ, ಮದುವೆ ಆಗಿ ಇಷ್ಟು ವರ್ಷ ಆಯಿತು. ಒಂದು ಕಡ್ಡಿ ಕೆಲಸ ಅಂತ ಮನೇಲಿ ಯಾವತ್ತಾದರೂ ಮಾಡಿದೀಯಾ ನೀನು? ನಾನು ಯಾಕ್ರಿ ಮಾಡಬೇಕು? ಹೊರಗಡೆ ದುಡಿತಿಲ್ವಾ? ಮನೇಲೂ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಮನೆಗೆ ಏನು ಬೇಕೋ ನಾನು ದುಡ್ಡು ಕೊಡ್ತಾ ಇದ್ದೀನಿ. ನೀನು ದುಡ್ಡು ಕೊಟ್ಟ ತಕ್ಷಣ ಇಲ್ಲಿ ಎಲ್ಲ ಕೆಲಸನೂ ಆಗಿಬಿಡೋದಿಲ್ಲ. ನೀನು ಹೊರಗಡೆ ದುಡಿತೀಯಾ, ನಾನು ಮನೆ ಒಳಗಡೆ ದುಡಿತೀನಿ. ನಿನಗೆ ಸಂಬಳನಾದರೂ ಕೊಡ್ತಾರೆ, ನನಗೆ ಸಂಬಳನೂ ಕೊಡೋದಿಲ್ಲ. ಆದರೆ ಮನೇಲಿರೋ ನಾವು ಕೆಲಸ ಮಾಡಿದ್ರೇ ನಿಮಗೆಲ್ಲ ಊಟ ತಿಂಡಿ. ಇಲ್ಲಾಂದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ. ರೀ, ಎಷ್ಟ್ರೀ ಮಾತಾಡ್ತಾ ಇದ್ದೀರಾ ಅವಾಗಿಂದ? ಮತ್ತೆ ನಿನ್ನಂತ ಬೊಗಳೆ ಬಿಡೋರ ಹತ್ರ ಹಿಂಗೆ ನಡ್ಕೊಂಡ್ರೇನೆ ಎಲ್ಲ ಸಂಭಾಳ್ಸೋಕ್ಕಾಗೋದು. ಇಲ್ಲಾಂದ್ರೆ ಹುರಿದು ಮುಕ್ಬಿಡ್ತೀರಾ. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಸದ್ಯ ಈಗಲಾದ್ರೂ ಗೊತ್ತಾಯ್ತಲ್ಲ, ಹೋಗಿ ಕೆಲಸ ನೋಡ್ಕೊ. ಛೀ, ಏನು ಇವಳೊಬ್ಳೆ ದುಡಿಯೋಳ ಥರ ಆಡೋದು. ನನ್ನ ಗಂಡನೂ ನನ್ನನ್ನು ಕೆಲಸ ಕಳಿಸಿದ್ರೆ ಇವಳಿಗಿಂತ ಜಾಸ್ತಿ ದುಡ್ದು ಹಾಕ್ತಿದ್ದೆ ನಾನು. ಆದರೆ ನನ್ನ ಹಣೆ ಬರ ಇದೇ ಅಡುಗೆ ಮನೇಲಿ ಬಿದ್ದು ಸಾಯ್ಬೇಕು. ಇದೇ ಕಸ ಗುಡ್ಸೆ ಮಾಡ್ಕೊಂಡು ಇರಬೇಕು. ಅಯ್ಯಯ್ಯಯ್ಯ, ದೊಡ್ಡದಾಗಿ ಹೇಳ್ಬಿಟ್ಲು ಉಗುರು ಕಟ್ ಮಾಡಿ ಹೊರಗಡೆ ಎಸೆಯೋ ಜವಾಬ್ದಾರಿನೂ ಇದೆ ಅಂತ. ನೋಡಿದ್ರೆ ಇಲ್ಲೇ ಬಿದ್ದಿದೆ. ಇದನ್ನ ಮಾಡಕ್ಕೆ ಇನ್ಯಾವನು ಬರಬೇಕು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.